ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನ್ ಏನ್ ಹೇಳ್ದೆ ಇದ್ರು ನಂಗೆ ಅರ್ಥ ಆಗತ್ತೆ. ನೀನ್ ಭೈರವಿನ ಇಷ್ಟಪಡ್ತಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವ್ರ ಮನೆ ತನಕ ಹೆಣ್ ಕೇಳಕ್ ಹೋಗಿದ್ದೆ. ಮಾಮ್, ನೀನು ಭೈರವಿ ಮನೆಗೆ ಹೋಗಿದ್ಯಾ? ಹೌದು. ಭೈರವಿ ಏನ್ ಹೇಳಿದ್ಲು ಮಾಮ್? ಅವರು ಪಾಸಿಟಿವ್ ಆಗಿ ಏನು ಉತ್ತರ ಹೇಳಿಲ್ಲ. ಹಾಗಂತ ನಿಮ್ ಸಂಬಂಧ ಬೇಡ ಅಂತಾನೂ ಹೇಳಿಲ್ಲ. ಅಂದ್ರೆ ಮಾಮ್ ಈಗೇನು? ನಾನ್ ಭೈರವಿನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನನ್ ಪ್ರೀತಿನ ಅಳತೆ ಮಾಡಿ ಹೇಳೋಕ್ ಸಾಧ್ಯನೇ ಇಲ್ಲ. ಆದ್ರೆ ಭೈರವಿ ನನ್ನ ಒಪ್ಕೊಳ್ತಾನೆ ಇಲ್ವಲ್ಲ. ನಿನ್ ನೋವು ನಂಗೆ ಅರ್ಥ ಆಗತ್ತೆ ವಿರಾಟ್. ಆಸೆ ಪಟ್ಟವಳು ಸಿಕ್ತಿಲ್ಲ ಅಂದಾಗ ಬೇಜಾರಾಗೋದು ಸಹಜ ಅಲ್ವಾ? ಆ ಫೀಲ್ ನನ್ಗೂ ಅರ್ಥ ಆಗತ್ತೆ. ಆದ್ರೆ ಮಾಮ್, ಭೈರವಿ ನಂಗೆ ಸಿಗದೆ ಹೋದ್ರೆ ಮುಂದೆ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ವಿರಾಟ್, ನನ್ನ ಮಗನ ಖುಷಿಗೋಸ್ಕರ ನನ್ನ ಕೈಲಾದದನ್ನ ನಾನ್ ಮಾಡ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ. ಒಂದಲ್ಲ ಒಂದಿನ ಭೈರವಿ ನಿನ್ ಪ್ರೀತಿನ ಒಪ್ಕೋತಾಳೆ. ನಿನ್ನವಳಾಗೆ ಆಗ್ತಾಳೆ. ಮಾಮ್, ನೀವು ಹೇಳ್ತಿರೋದು ನಿಜನಾ? ಹೌದು. ನಿನ್ನ ಬೇಡ ಅಂತ ರಿಜೆಕ್ಟ್ ಮಾಡೋದಕ್ಕೆ ಒಂದೇ ಒಂದು ಪಾಯಿಂಟ್ ಕೂಡ ಅವಳಿಗೆ ಸಿಗಲ್ಲ. ಅಂಥದ್ರಲ್ಲಿ ನಿನ್ನಿಂದ ಅವಳು ದೂರ ಆಗ್ತಾಳೆ ಅನ್ನೋ ಯೋಚನೆನ ನಿನ್ನ ಮನಸ್ಸಿಂದ ತೆಗೆದುಹಾಕು. ರಿಲ್ಯಾಕ್ಸ್ ಆಗು. ಓಕೆ ಮಾಮ್, ನಿನ್ ಮಾತು ಕೇಳಿ ನಂಗೆ ಸಮಾಧಾನ ಆಯ್ತು. ವಿರಾಟ್, ಕಳ್ಕೊಳ್ತೀನಿ ಅನ್ನೋ ಭಯಕ್ಕಿಂತ ಪಡ್ಕೋತೀನಿ ಅನ್ನೋ ಭರವಸೆ ಹೆಚ್ಚಾಗಿರ್ಬೇಕು. ಬಿ ಪಾಸಿಟಿವ್. ಆಗ ಸೋಲೋದಕ್ಕೆ ಅವಕಾಶನೇ ಇರಲ್ಲ. ಅರ್ಥ ಆಯ್ತಾ? ಹ್ಞೂ ಮಾಮ್. ಸರಿ, ಈಗ ಯೋಚನೆ ಮಾಡ್ತಾ ಕುತ್ಕೊಳ್ಬೇಡ. ನಾಳೆ ಒಂದು ಬಿಸ್ನೆಸ್ ಕಾನ್ಫರೆನ್ಸ್ ಇದೆ, ನೀನ್ ಅಲ್ಲಿಗೆ ಹೋಗ್ಬೇಕು. ಮಾಮ್, ನಾನು ಕಾನ್ಫರೆನ್ಸ್ಗೆ? ಹೌದು. ನೀನ್ ಇಲ್ಲಿ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಳ್ಳೋ ಬದಲು